ಈ ವೇದಿಕೆಯನ್ನು ಹಂಚಿಕೊಂಡಿರ್ತಕ್ಕಂಥ ವಿವಿಧ ಕಂಪನಿಗಳಿಂದ ಬಂದಂಥ ಎಲ್ಲ ಶಿವಗಳಿಗೂ, ಆಯೋಜನೆ ಮಾಡಿರ್ತಕ್ಕಂಥ ಎಲ್ಲರಿಗೂ ಹಾಗೂ ಬಸವೇಶ್ವರ ಪಂಚ ಕಮಿಟಿ ಹಾಗೂ ವಿಶ್ವಸ್ತ ಸಮಿತಿಯ ಎಲ್ಲ ಸದಸ್ಯರಿಗೂ, ಉದ್ಯೋಗವನ್ನು ಹುಡುಕಿಕೊಂಡು ಬಂದಿರತಕ್ಕಂಥ ಎಲ್ಲ ಉದ್ಯೋಗಾಕಾಂಕ್ಷಿಗಳಿಗೂ ತಮ್ಮೆಲ್ಲರಿಗೂ ಶರಣಾರ್ಥಿಗಳನ್ನು ತಿಳಿಸಿ, ಬಸವಣ್ಣನವರು ಕಾಯಕ ಸಂಸ್ಕೃತಿಯನ್ನು ಈ ನಾಡಿನಲ್ಲಿ ಬಿತ್ತಿದರು. ಕಾಯಕ ದೇವ ಪೂಜೆಗಿಂತಲೂ ಶ್ರೇಷ್ಠ ಎಂಬುವ ಮಾತನ್ನು ಹೇಳಿದರು. ಹಸಿಯಾಗಲಿ, ಕೃಷಿಯಾಗಲಿ, ಮಸಿಯಾಗಲಿ ಖುಷಿಯಿಲ್ಲದಿರಬೇಕು. ಮನುಷ್ಯ ಯಾವುದೇ ಕೆಲಸವನ್ನು ಮಾಡಲಿ, ಆ ಕೆಲಸದಲ್ಲಿ ಸತ್ಯ ಇರಬೇಕು, ನಿಷ್ಠೆ ಇರಬೇಕು, ಅದು ಪರಿಶುದ್ಧವಾಗಿರಬೇಕು. ದೊರಕಿದಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡಬೇಕು. ಇದು ಕಾಯಕ. ಕಾಯಕದಲ್ಲಿ ನಿರತನಾದಡೆ ಗುರುವನ್ನಾದರೂ ಮರೆಯಬೇಕು, ಲಿಂಗವನ್ನಾದರೂ ಮರೆಯಬೇಕು, ಜಂಗಮವನ್ನಾದರೂ ಮರೆಯಬೇಕು. ಅಷ್ಟು ಮನುಷ್ಯ ಕೆಲಸದಲ್ಲಿ ಮಗ್ನ ಆಗಬೇಕು ಎಂಬ ಮಾತನ್ನು ಅಪ್ಪ ಬಸವಣ್ಣನವರು ಪ್ರತಿಪಾದನೆ ಮಾಡಿದರು. ಅಂಥ ಕಾಯಕ ಸಂಸ್ಕೃತಿಯಲ್ಲಿ ಬಂದವರು ನಾವು. ಆದರೆ ಇವತ್ತಿನ ಯಂಗ್ಸ್ಟರ್ಸ್, ನವ ಪೀಳಿಗೆ ನಮಗೆ ಕೆಲಸ ಇಲ್ಲ ಮಾಡಬೇಕಂದ್ರೆ ಸಾಕಷ್ಟು ಕೆಲಸ ಇದೆ. ಮಾಡುವ ಮನಸ್ಸು ಬೇಕು. ಮನುಷ್ಯ ಕೆಲಸದಲ್ಲಿ ತೊಡಗಬೇಕು. ನಿರುದ್ಯೋಗಿಯಾದ ಮನುಷ್ಯನ ಮನಸ್ಸು ಅದು ಡೆವಿಲ್ ವರ್ಕ್ಶಾಪ್ ಅಂತಾರೆ. ಮನುಷ್ಯ ಒಳ್ಳೆ ಕೆಲಸ ಮಾಡ್ತಾ ಇರಬೇಕು. ಕೆಲಸ ಇಲ್ಲದೆ ಬದುಕಲಿಕ್ಕಾಗೋದಿಲ್ಲ. ಮನುಷ್ಯ ದುಡಿದು ಬದುಕಬೇಕು. ನಮ್ಮಲ್ಲಿ ಪುಗ್ಸಟ್ಟೆ ಪಡೆಯುವಂಥ ಭಾವನೆಗಳು ಬಹಳ ಜಾಸ್ತಿ ಆಗ್ತಾ ಇದೆ. ಕೆಲವರು ಅಂತಿರ್ತಾರೆ, ಯುವಕರು, ನಾವು ಕೆಲಸ ಮಾಡಬೇಕಂತೀವಿ, ನಮಗೆ ಹೊಂದಿಕೆಯಾಗುವಂಥ ಕೆಲಸ ದೊರೆಯೋದಿಲ್ಲ. ಆದರೆ ಇವತ್ತು ಯುವಕರಿಗೆ ಈ ವರ್ಷದ ಬಸವ ಜಯಂತಿಯ ಸಂದೇಶ ಏನಪ್ಪ ಅಂತಂದರೆ, ನಮ್ಮ ಬಸವೇಶ್ವರ ಕಮಿಟಿಯವರು ನಿಮಗೆ ಒಳ್ಳೆಯ ಒಂದು ಸದವಕಾಶವನ್ನು ಒದಗಿಸಿಕೊಟ್ಟಿದ್ದಾರೆ. ಉದ್ಯೋಗಾವಕಾಶ. ಮನುಷ್ಯ ಏನು ಉದ್ಯೋಗ ದೊರೆಯುತ್ತದೆ ಅದನ್ನು ನಿಷ್ಠೆಯಿಂದ ಮಾಡಬೇಕು. ಅಂದರೆ ಎಲ್ಲ ಒಂದು ಅವಕಾಶ ಒದಗಿಸಿಕೊಟ್ಟಂಥ ನಮ್ಮ ಬಸವೇಶ್ವರ ಪಂಚ ಕಮಿಟಿಯವರಿಗೂ ಒಂದು ಹೆಮ್ಮೆ ಇರುತ್ತದೆ. ಇವರಿಂದ ಇಂಥ ಒಂದು ಉದ್ಯೋಗವನ್ನು ಪಡೆದೆವು ಎಂಬತಕ್ಕಂಥ ಒಂದು ನೆಮ್ಮದಿ ನಿಮಗೂ ಇರ್ತದೆ. ನಾವು ಹೇಳೋದಿಷ್ಟೇ, ಮನುಷ್ಯ ದುಡಿದು ಬದುಕಬೇಕು. ಪುಗ್ಸಟ್ಟೆ ಸಿಗುತ್ತದೆ ಅಂತ ಹೇಳಿ ನಾವು ನಿರುದ್ಯೋಗಿಗಳಾಗಿ ಆದಷ್ಟು ದುಡಿಯದೇ ಪಡಿಬೇಕಂತೀವಿ. ದುಡಿಮೆಯ ಸಂದರ್ಭಗಳು ಬಂದರೂ ಕೂಡ ಮನುಷ್ಯನ ಸ್ವಭಾವ ಏನೈತಿ, ಕಡಿಮೆ ದುಡಿಬೇಕು, ಹೆಚ್ಚು ಪಡಿಬೇಕು. ಪುಗ್ಸಟ್ಟೆ ಪಡೆದ್ರಂತ ಭಾಳ ಭಾಗ್ಯವಂತ ಅಂತ ತಿಳ್ಕೊತಾನೆ. ಹಾಗಲ್ಲ, ನಿಮಗೊಂದು ಒಳ್ಳೆಯ ಅವಕಾಶವನ್ನು ಒದಗಿಸಿಕೊಟ್ಟಿದ್ದಾರೆ. ಸುಮಾರು 7-8 ಕಂಪನಿ ಮುಖ್ಯಸ್ಥರು ಇಲ್ಲಿ ಬಂದಿದ್ದಾರೆ. ನಿಮ್ಮ ಯೋಗ್ಯತೆಗೆ ಅನುಗುಣವಾಗಿ ಆಯ್ಕೆ ಮಾಡಿಕೊಳ್ತಾರೆ.
ನೀವು ಕೆಲಸ ಮಾಡಿರಿ. ಸಿಕ್ಕ ಕೆಲಸ ಅದು ದೇವ ಪೂಜೆ ಅಂತ ಮಾಡಿರಿ. ನೀವು ಜೀವನದಲ್ಲಿ ಮುಂದುವರಿತೀರಿ. ಮನುಷ್ಯನಿಗೆ ಆ ಕೆಲಸ ಈ ಕೆಲಸ ಅದಾದರೆ ಇನ್ನೂ ಚೆನ್ನಾಗಿರುತ್ತೆ. ಯಾರೂ ತನ್ನ ಕೆಲಸದಲ್ಲಿ ತೃಪ್ತರಾಗಿರೋದಿಲ್ಲ. ಶಿಕ್ಷಕನಾದವನು ಡಾಕ್ಟರ್ ಆಗಿದ್ರೆ ಚಲೋ ಅಂತಾನೆ, ಡಾಕ್ಟರ್ ಆದವ ಮತ್ತು ಅವರವರ ವೃತ್ತಿಯಲ್ಲಿ ಅವರು ಸಂತುಷ್ಟರಾಗಿರೋದಿಲ್ಲ. ಶರಣ ಸಿದ್ಧಾಂತ ಏನು ಹೇಳುತ್ತದೆ, ನಮಗೆ ದೊರೆತಂಥ ವೃತ್ತಿಯಲ್ಲಿ ನಾವು ತೃಪ್ತಿಯಿಂದ ಕೆಲಸ ಮಾಡೋದು ಇದು ಕಾಯಕ. ಅಂಥ ಒಂದು ಸದಾವಕಾಶವನ್ನು ಒದಗಿಸಿಕೊಟ್ಟಿದ್ದಾರೆ. ಈಗಲೇ ಇನ್ನೊಂದು ಕಾರ್ಯಕ್ರಮ ಉದ್ಘಾಟನೆ ಮಾಡಬೇಕಾಗಿದೆ. ಹಾಗಾಗಿ ಸಮಯ ವಿಶೇಷವಾದ್ದರಿಂದ ನಿಮಗೆಲ್ಲರಿಗೂ ಒಳ್ಳೆಯ ಉದ್ಯೋಗ ದೊರೆಯಲಿ. ನೀವು ವಿದ್ಯಾವಂತರಾದ ನೀವು ಉದ್ಯೋಗವಂತರಾಗಿ ಸುಂದರ ಬದುಕನ್ನು ಕಟ್ಟಿಕೊಳ್ಳುವಂತಾಗಲಿ ಅಂತ ಹಾರೈಸ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಹರವು.